ಫಲಯುಕ್ತರಾದವರು ಗಳಬುವರೇ ಫಲಯುಕ್ತರಾದವರು ಗಳಬುವರೆ ಭುಜದ ಗಣಪೆಲ್ಲವರೆಲ್ಲ ತೋರಿಸುವುದೆಮಗೆ ಜಲಜಾಕ್ಷ ಗೋಮಳಗೆ ನೀನೆರುತ್ತವೆ ಕರುಗುಣದ ಜನದ ನಮ್ಮನ್ನು ಹತ್ತಿರ ಕರೆದು ದೇವನನ್ನು ನಿಂದಿಸುವುದಕ್ಕೆ ಮುಂದಾಗಿಲ್ಲ. ಮಾಗದ ದೇವ ಎಷ್ಟು ಏನು ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ಅದನ್ನು ನಿನ್ನಲ್ಲಿ ಕಲಿಯಬೇಕಾದದ್ದು. ನಾವು ಮೂವರು ಬಂದಿದ್ದೇವೆ. ಕೊಡು ನಮ್ಮಲ್ಲಿ ನರನೆಂದ ವಾಕ್ಯವನು ನರನೆಂದ ವಾಕ್ಯವನು ಕೇಳುತ್ತಲೋ ಧುರದಿರ ಮಾಗದನು ಧರಣಿಯ ಕದಲಿಪ ರಕ್ತರಾಮನ ಗೆಳ ಎರಿಯ ಮಿಕ್ಕವರೆಂದನು. ಏನೋ ಅರಿಯದೆ ಬಂದಿರಬಹುದು ಎಂಬುದಾಗಿ ಭಾವಿಸಿ ನಿಮ್ಮ ಹಿತಚಿಂತಕನಾಗಿ 4 ಹಿತವಚನಗಳನ್ನು ಹೇಳಿದರೆ ಅದನ್ನು ನನ್ನ ದೌರ್ಬಲ್ಯ ಎಂಬುದಾಗಿ ಪರಿಭಾವಿಸುತ್ತಿದ್ದೀಯ. ಇದೋ ಒಂದು ಕಾಲದಲ್ಲಿ ಸಮಸ್ತ ಈ ಭೂಮಿಯನ್ನೇ ಕದಲಿಸಿದಂತಹ ಆಶಕ್ತನಾದಂತಹ ಬಲರಾಮನನ್ನ ಹಿಮ್ಮೆಟ್ಟಿಸಿದವನು ನಾನು ಎಂಬುದನ್ನು ಮರೆಯಬೇಡ. ನೀನೊಬ್ಬ ಅಲ್ಲ, ನೀವು ಮೂವರು ಸಹ ಒಟ್ಟಾಗಿ ಬಂದು ಈ ಜರಾಸಂಧನನ್ನು ಎದುರಿಸಿದರು. ಈ ಜರಾಸಂಧ ಬಲರಾಮನನ್ನು ಗೆದ್ದವನ ನೀನು? ನನ್ನಲ್ಲಿ ಯುದ್ಧವನ್ನು ಮಾಡು. ನಿನ್ನಲ್ಲಿ ಹೌದು. ಓಟಕ್ಕೆ ವೀರ ನೀನು ತಯ್ಯತ್ತ ನಿನ್ನ ತಾಗಡ ಧಿತ್ತ ತಯ್ಯತ್ತ ತಯ್ಯತ್ತ ಧೀಂ ದತ್ತೈ ಧೀಂ ದತ್ತೀಂ ಧೀಂ ದತ್ತೈ ಧೀಂ ತದ್ಧೀಂ ತದೀಂ ಓಟಕ್ಕೆ ವೀರ ನೀನು ಓಟಕ್ಕೆ 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 ವೀರ ನೀನು ಕೇಳನ್ನು ಕಾದೋಟಕ್ಕೆ ಕಾದೋಟಕ್ಕೆ ಜಗದೋನು ಕಾದೋಟಕ್ಕೆ ಜಗದಿ ನಾನು ಸಾಟಿ ಇಲ್ಲದರಿಲ್ದ ಇಂದು ನಿನ್ನೊಡನೆ ಹೊಯ್ದೋಟ ಗಾನಂಜುವೇನೆ. ನಿನ್ನನ್ನು ಆಯ್ದುಕೊಳ್ಳಬೇಕು ಮಾಡು ಎಂಬುದಾಗಿ ತಿಳಿಸುತ್ತಾ ಇದ್ದೆ. ನೀನು ವೀರ ನಿಜ, ಆದರೆ ಓಟದಲ್ಲಿ ಓಟ ಎಂದರೆ ಓಟದ ಸ್ಪರ್ಧೆಯಲ್ಲಿ ಅಲ್ಲ, ಪಲಾಯನದ ಓಟ. ನಿನ್ನೊಂದಿಗೆ ಯುದ್ಧ ಮಾಡಿ 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 ಕೊನೆಗೂ ಓಡಿ ಪಲಾಯನ ಮಾಡಿದರೆ ನನ್ನ ಇದ್ದ ಮರ್ಯಾದೆಯೂ ಹೋದೀತು ಮಹಾರಾಯ. ಆದ್ರಿಂದ ನೀರು ಬೇಡ. ಹಾಗಿದ್ರೆ ಅರ್ಜುನ ಇದ್ದಾನಲ್ಲ, ಆತ ಚಿಕ್ಕವ. ಹೌದಾ? ಹಾಗೆ ನೀವು ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ಳುವಾಗಲೂ ಒಂದು ನ್ಯಾಯ ದೃಷ್ಟಿ ಬೇಕು. ನನಗೆ ತಕ್ಕವ ಈ ಭೀಮಸೇನ, ಆತ ಬರಲಿ. ಹೌದಾ? ಧರಣಿ ಪಾಲ ಕೇಳು ನಿನಗೆ, ಧರಣಿ ಪಾಲ ಕೇಳು ನಿನಗೆ ಧುರದಿ ಜೋಪ ಬಾಣ ಖಡ್ಗ, ಧುರದಿ ಜೋಪ ಬಾಣ ಖಡ್ಗ. ಪರಜು ಮುಖ್ಯ ಕೈದುವಿನಲ್ಲಿ ದುರ ಪರಿಶ್ರಮ. ಮಗದ ಭೀಮಸೇನ, ನಿನ್ನ ಆಹ್ವಾನವನ್ನು ಸ್ವೀಕರಿಸುವುದಕ್ಕಾಗಿ ಈ ಭೀಮಸೇನ ಸಿದ್ಧನಾಗಿದ್ದಾನೆ. ನೀನೊಬ್ಬ ಪರಾಕ್ರಮಿ ಎನ್ನುವುದನ್ನು ನಾನು ಕೇಳಿಬಲ್ಲೆ.
ನೀನದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವನು ಇರಬಹುದು. ಆದರೆ ನಾನು ಎಷ್ಟು ಪರಾಕ್ರಮಿ ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ನನ್ನಲ್ಲಿ ಹಪಹಪಿಕೆ ಉಂಟು. ಆದ್ದರಿಂದ ನಿನ್ನನ್ನು ಕೆಣಕುವುದಕ್ಕೆ, ನಿನ್ನನ್ನು ನಿಗ್ರಹಿಸುವುದಕ್ಕೆ ಈ ಭೀಮಸೇನ ಸಿದ್ಧನಾಗಿದ್ದಾನೆ. ಭೀಮಸೇನ, ಯುದ್ಧಕ್ಕೆ ಬೇಕಾದಂತಹ ಉಡುಪುಗಳನ್ನ, ರಕ್ಷಾ ಕವಚಗಳನ್ನ ತಂದಿರಿಸಿದ್ದೇನೆ. ನಿನಗೆ ಬೇಕಾದಂತಹ ಆಯುಧಗಳನ್ನ, ರಕ್ಷಾ ಕವಚಗಳನ್ನ ಆಯುಧ ಸಿದ್ಧನಾಗು. ಮಗದವನ್ನ ಎದುರಿಸುವುದಕ್ಕಾಗಿ ಹೋರಾಟ ಮಾಡುವಂತಹ ಮನಸ್ಸುಂಟು ಅಂತಾದ್ರೆ, ಹೋರಾಟಕ್ಕೆ ಎದೆಯೊಡ್ಡುವಂತಹ ಆತ್ಮವಿಶ್ವಾಸ ಉಂಟು ಅಂತಾದ್ರೆ, ಅದಕ್ಕಾಗಿ ನೀನು ನೀಡಿದಂತಹ ಯಾವ ವಸ್ತುವೂ ಬೇಕಾಗಿಲ್ಲ. ನೀನೊಬ್ಬ ಮಲ್ಲ ಯುದ್ಧ ನಿಪುಣ ಎನ್ನುವುದನ್ನು ನಾನು ಬಲ್ಲೆ. ನಿನ್ನನ್ನು ಅಲ್ಲಿಯೇ ಸೆಣಸುವುದಕ್ಕೆ ನಾನು ಇಚ್ಛಿಸುತ್ತಾ ಇದ್ದೇನೆ. ಆದ್ದರಿಂದ ನಿನ್ನ ಕವಚಗಳಾಗಲಿ, ನಿನ್ನ ಶಸ್ತ್ರಾಸ್ತ್ರಗಳಾಗಲಿ ಈ ಭೀಮಸೇನಿಗೆ ಅವಶ್ಯಕತೆ ಇಲ್ಲ. ನೀನು ನಿಜವಾಗಲೂ ನಿನ್ನ ಆತ್ಮವಿಶ್ವಾಸ, ನಿನ್ನ ಪರಾಕ್ರಮದ ಮೇಲಿದ್ದೆ ಕೊಡು ನನಗೆ ಮರುತನ್ನಯ ನಮ್ಮ ಧುರ, ಮರುತನ್ನಯ ನಮ್ಮ ಧುರವ ಮರ್ಯಾದೆಯ ಮಾತ ಕೇಳಿ ಹೊರಲು ಬಹುದೇ ಮಿತ್ರರಾಗಿ ದುರುಳತನದಲ್ಲಿ ಇದು ಮರುಳ ಬಳಗಕ್ಕೆ ನಿನ್ನನ್ನು ಬಲಿ ಕೊಡುತ್ತೇನೆ. ನಿಲ್ಲ. ಇತ್ತ 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 ನಿನ್ನ ಇತ್ತ 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 ತಾತ ಇತ್ತ 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 ನಿನ್ನ ಇತ್ತ 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 ಐತಾನೆ ಐತಾತ ಇತ್ತ 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 ನಿನ್ನ ಇತ್ತ 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 ಅರ್ಜುನ ನೋಡಿದ್ರ ಯುದ್ಧವನ್ನು ಮಾಡೋದು ಹೌದು ಹೌದು. ಆಮೇಲೆ ಮತ್ತೆ ಅವತ್ತಾಗಿ ಮತ್ತೆ ಹುಟ್ಟಿ ಬಂದ. ಕಾರಣ ನಾನು ನಿನಗೆ ಸನ್ನೆಯನ್ನ ಮಾಡಿದೆ. ಆಮೇಲೆ ಏನಾಯ್ತು ನಿನಗೆ ಅರ್ಥ ಆಯ್ತು. ಹಾಗಿದ್ರೆ ಹೀಗೆ ಹುಟ್ಟಿ ಬರುವುದಕ್ಕೆ ಕಾರಣ ಏನು? ಹಿಂದೆ ಇವನನ್ನ ಕೂಡಿಸಿದವಳು ಯಾರು? ಜರ ಎನ್ನುವಂತ ರಕ್ಕಸಿ ಸಂಧಿಸಲ್ಪಟ್ಟದ್ರಿಂದ ಜರಾಸಂಧ ಅಂತ ಇವನಿಗೆ ಹೆಸರಾಯಿತು ಅಲ್ವಾ? ಆ ಕಾರಣಕ್ಕಾಗಿ ಮತ್ತೆ ಹುಟ್ಟಿ ಬಂದ. ಆಮೇಲೆ ವಿಷಯವನ್ನ ತಿಳಿಸಿದಲ್ಲ ಅಷ್ಟೇ ಮಾತ್ರ ಅಲ್ಲ, ಇವನನ್ನ ಕೊಂದುತ್ತಾಯಿತು. ಇವನ ಮಗನಾದಂತ ಸಹದೇವನಿಗೆ ಗಿರಿವ್ರಜಾ ಪಟ್ಟಣದ ಪಟ್ಟವನ್ನ ಕಟ್ಟಿ ಧರ್ಮರಾಯನಿಗೆ ವಿಷಯವನ್ನು ವಿಸ್ತರಿಸೋಣ. ಬನ್ನಿ. ಕುಮುದದಳಲೋಚನೆಗೆ ಗಾಮಾರಿ ನಾಯಿಕೆಗೆ ವಿಮಲ ಕೋಮಲ ಗಾತ್ರಿ ಶರ್ವಾನಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಹೈರ್ಯವಾನ ವೀರ್ಧ ಮೂಕಾಂಬೆಗೆ ಜಯ ಮಂಗಲೋ ನಿತ್ಯ ಶುಭ ಮಂಗಲೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ತೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ತಾತಯ್ಯತ್ತದಿಲ್ಲದ